ಎಲ್ರಿಗೂ ನಮಸ್ಕಾರ. ನಾನು ಸಂತು. ಇವತ್ತು ನಾನು ಯಾವ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಪ್ಪ ಅಂದ್ರೆ, ಟಾಟಾ ಕಂಪನಿಯ ಒಂದು ಕಾರ್ನ ಕೇವಲ ಒಂದೇ 1,00,000ಕ್ಕೆ ಸೇಲ್ಗೆ ಇಟ್ಟಿತ್ತು. ಆ ಕಾರು ತುಂಬಾ ಸಕ್ಸಸ್ಫುಲ್ ಆಗಿದ್ರು ಕೂಡ ಸಡನ್ ಒಂದು ಸರ್ಟನ್ ಮೂಮೆಂಟ್ ಅಲ್ಲಿ ಆ ಕಾರ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿ ಆ ಕಾರ್ ಮ್ಯಾನುಫ್ಯಾಕ್ಚರ್ನ ಈ ಒಂದು ಕಂಪನಿ ಅಂದ್ರೆ ಟಾಟಾ ಕಂಪನಿ ಕ್ಲೋಸ್ ಮಾಡ್ತು. ಹಾಗಾದ್ರೆ ಯಾವುದು ಆ ಕಾರು, ಏನ್ ಕತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ಕೊಬೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಒಳಗಡೆ ನಾವು ಬರೋದಾದ್ರೆ, ಟಾಟಾ ಕಂಪನಿ ನಮ್ಮೆಲ್ಲರೂ ಗೊತ್ತಿರಂಗೆ ಟಾಟಾ ಕಂಪನಿ ಇವತ್ತು ನಾವು ಯೂಸ್ ಮಾಡೋ ಉಪ್ಪು ಇರ್ಬೋದು, ನಾವು ಯೂಸ್ ಮಾಡೋ ಕಾಫಿ ಪುಡಿ ಇರ್ಬೋದು, ನಾವು ಯೂಸ್ ಮಾಡೋಂಥ ವಾಚ್ ಇರ್ಬೋದು, ನಾವು ಯೂಸ್ ಮಾಡೋಂಥ AC ಇರ್ಬೋದು, ನಾವು ಯೂಸ್ ಮಾಡೋಂಥ TV ಇರ್ಬೋದು, ನಾವು ಓಡಿಸೋಂಥ ಕಾರ್ ಇರ್ಬೋದು, ನಾವು ಹೋಗೋಂಥ ಫ್ಲೈಟ್ ಇರ್ಬೋದು, ಹಿಂಗೆ ಪ್ರತಿಯೊಂದು ನಾವು ಯೂಸ್ ಮಾಡೋಂಥ ಅಂದ್ರೆ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋಂಥ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಟಾಟಾ ಇದ್ದೇ ಇರುತ್ತೆ. ಅದ್ರಲ್ಲಿ ನಾವು ಓಡಿಸೋಂಥ ನಾವು ಪ್ರತಿದಿನ ಹೋಗುವಂಥ ಬಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡೋಂಥ ಕಾರ್ ಇರ್ಬೋದು, ನಾವು ಯೂಸ್ ಮಾಡೋಂಥ ಗೂಡ್ಸ್ ಗಾಡಿ ಇರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಟಾಟಾ ಇದ್ದೇ ಇರುತ್ತೆ. ಅಂದ್ರೆ ಟಾಟಾ ಪ್ರಾಡಕ್ಟ್ ನಮಗೆ ಮುಕ್ಕಾಲು ಭಾಗ ಎಲ್ಲೋದ್ರೂ ಸಿಗುತ್ತೆ ಅಂತ ಹೇಳ್ಬೋದು. 1998ರಲ್ಲಿ ರತನ್ ಟಾಟಾ ಅವರು ಟಾಟಾ ಗ್ರೂಪ್ ನ ಚೇರ್ಮನ್ ಆದ್ಮೇಲೆ ಫಸ್ಟ್ ಅಂದ್ರೆ ಮೊದಲು ಗೂಡ್ಸ್ ಗಾಡಿಗಳು ಮಾಡ್ತಾ ಇದ್ದಂತ ಟಾಟಾ ಕಂಪನಿ ಸಡನ್ ಆಗಿ ಕಾರ್ ಕೂಡ ಶಿಫ್ಟ್ ಆಗ್ತಾರೆ. ಅಂದ್ರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಟಾಟಾ ಕಂಪನಿ ಮೊದಲು ಮುತುವರ್ಜಿನ ವಹಿಸ್ತಾರೆ. ಅದಾದ್ಮೇಲೆ 1998ರಲ್ಲಿ ಟಾಟಾ ಇಂಡಿಕಾ ಅನ್ನೋ ಒಂದು ಪ್ರಾಜೆಕ್ಟ್ ನ ಕೈಗೆತ್ತಿಕೊಂಡು ಟಾಟಾ ಇಂಡಿಕಾ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಈ ಒಂದು ಕಾರು ಅಷ್ಟೊಂದು ಅನ್ಕೊಂಡ ಮಟ್ಟಿಗೆ ಸಕ್ಸಸ್ ಆಗೋದಿಲ್ಲ. ಅಂದ್ರೆ ಟಾಟಾ ಇಂಡಿಕಾನ ಕಾರು ಕ್ವಾಲಿಟಿ ವೈಸು ಮತ್ತೆ ಸೇಫ್ಟಿ ಪರ್ಪಸ್ ವೈಸು ತುಂಬಾ ಲೋ ಕ್ವಾಲಿಟಿಯಲ್ಲಿ ಇದರಿಂದ ಬೇರೆ ಕಾಂಪಿಟೇಟಿವ್ ಬ್ರ್ಯಾಂಡ್ಗಳು ಇತ್ತಲ್ಲ, ಅಂದ್ರೆ ಆಗಿದಂತ ಫೋರ್ಡ್ ಇರ್ಬೋದು, ಅಂಬಾಸಿಡರ್ ಇರ್ಬೋದು, ಮಾರುತಿ 800 ಇರ್ಬೋದು, ಎಲ್ಲಾ ಕಾರ್ ಕಾಂಪಿಟೇಷನ್ ಕೊಡೋದು ತುಂಬಾ ಕಷ್ಟ ಆಗಿದ್ರಿಂದ ಈ ಟಾಟಾ ಇಂಡಿಕಾನ ಕಾರು ಅದರ ಅವನತಿನ ಕಾಣಕ್ ಶುರು ಆಗುತ್ತೆ. ಅಂದ್ರೆ ಕಂಪನಿಗೆ ಲಾಸ್ ಮಾಡ್ತಾರಂತ ಒಂದು ಕಾರ್ ಆಗಿರುತ್ತೆ. ಇದರಿಂದ ರತನ್ ಟಾಟಾ ಅವರು ತುಂಬಾ ತಲೆ ಕೆಡಿಸ್ಕೊಂಡು ಈ ಒಂದು ಟಾಟಾ ಇಂಡಿಕಾ ಅನ್ನೋ ಕಂಪನಿನ ಸೇಲ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರ್ಬೇಕಾದ್ರೆ ಫೋರ್ಡ್ ಕಂಪನಿಯಿಂದ ಇವ್ರಿಗೊಂದು ಕರೆ ಬರುತ್ತೆ. ಫೋರ್ಡ್ ಕಂಪನಿ ಏನಂತ ಹೇಳ್ತಾರಪ್ಪ ಅಂದ್ರೆ, ಟಾಟಾ ನೀವು ಹೆಂಗಿದ್ರು ಸೇಲ್ ಮಾಡ್ತಾ ಇದ್ರ, ನಮ್ಗೆ ಆ ಟಾಟಾ ಕಂಪನಿನ ಸೇಲ್ ಮಾಡಿ ನಾವು ಬೈ ಮಾಡ್ಕೋತೀವಿ, ಬನ್ನಿ ನಮ್ಮ ಆಫೀಸಲ್ಲಿ ಮಾತಾಡೋಣ ಅಂತ ಒಂದು ಕಾಲ್ ಕೂಡ ಮಾಡ್ತಾರೆ. ಅದರಿಂದ ರತನ್ ಟಾಟಾ ಏನ್ ಮಾಡ್ತಾರೆ, ಈ ಮೊದಲೇ ಲಾಸ್ ಅಲ್ಲಿ ಇದ್ದಂತ ಕಂಪನಿನ ಹೆಂಗಾದ್ರೂ ಮಾಡಿ ಸೇಲ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇದ್ದಂತ ಅವರು ಟಾಟಾ ಗ್ರೂಪ್ ಟೀಮ್ ಜೊತೆಗೆ ಅಮೆರಿಕ ಹೋಗ್ತಾರೆ. ಅಮೆರಿಕ ಹೋಗಿ ಫೋರ್ಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಮಾತಾಡಿ ಎಲ್ಲ ಫೈನಲ್ ಆಗಿ ಇನ್ನೇನು ಕಾರ್ನ ಅವ್ರ ಹೆಸರಿಗೆ ಅಂದ್ರೆ ಕಾರ್ ಕಂಪ್ನಿನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕನ್ನೋ ಟೈಮಲ್ಲಿ ಆ ಫೋರ್ಡ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಟಾಟಾ ಅವ್ರನ್ನ ಮಾತಾಡ್ತಾರೆ. ಲಾರಿ ಮ್ಯಾನುಫ್ಯಾಕ್ಚರ್ ಮಾಡೋರು, ಗೂಡ್ಸ್ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡೋರಲ್ಲ, ಈ ಕಾರ್ ರೆಡಿ ಮಾಡಕ್ ಬಂದ್ರೆ, ಅದೇ ಕಾರ್ ತಯಾರು ಮಾಡಿ ನಮ್ಮ ಕಾಂಪಿಟೇಟರ್ ಆಗಿ ಬಂದ್ರೆ ಇನ್ನೇನಾಗುತ್ತೆ ಅನ್ನೋ ತರ ಮಾತಾಡ್ತಾರೆ. ಇದರಿಂದ ಕೋಪ ಬಂದಂತ ರತನ್ ಟಾಟಾ ಅವರು, ಇಲ್ಲ ಈ ಕಾರ್ ಕಂಪ್ನಿನ ನಾನು ಇನ್ನೂ ಬೆಟರ್ ಮಾಡಿ ಟಾಟಾ ಇಂಡಿಕಾ ಕಾರ್ ಮತ್ತೆ ಟಾಟಾ ಗ್ರೂಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರತಿಯೊಂದು ಕಾರ್ನು ಕೂಡ ಇಂಡಿಯಾದಲ್ಲಿ ಟಾಪ್ ಪೊಸಿಷನ್ ನಿಲ್ಲಿಸ್ತೀನಿ ಅನ್ನೋ ಒಂದು ಶಪಥ ಮಾಡಿಕೊಂಡು ಅಲ್ಲಿಂದ ವಾಪಸ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾ ಬಂದು ಒಂದಷ್ಟು ಇಂಜಿನಿಯರ್ಗಳ ಜೊತೆ, ಒಂದಷ್ಟು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಟೀಮ್ಗಳ ಜೊತೆ ಡಿಸ್ಕಸ್ ಮಾಡಿ ಟಾಟಾ ಇಂಡಿಕಾದ ಕ್ವಾಲಿಟಿ, ಬೆಟರು, ಸೇಫ್ಟಿ ಎಲ್ಲಾನು ಕೂಡ ಚೆನ್ನಾಗಿ ಮಾಡಿ ಒಂದು ಅಂದ್ರೆ ಮಾರ್ಕೆಟ್ಗೆ ಮತ್ತೆ ರಿಲೀಸ್ ಮಾಡ್ತಾರೆ. ಇದರಿಂದ ಈ ಟಾಟಾ ಇಂಡಿಕಾ ಏನು ಫೇಲ್ಯೂರ್ ಆಗಿತ್ತು ಅದು ಮತ್ತೆ ಬೂಸ್ಟ್ ಅಪ್ ಆಗುತ್ತೆ. ಇಂಡಿಯಾದಲ್ಲಿ ಅದು ಒಂದು ಲೆವೆಲ್ ಪೀಕ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಟಾಟಾ ಇಂಡಿಕಾ ಒಂದು ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ, ಒಂದು 3 ರಿಂದ 4 ಲಕ್ಷ ರೇಟ್ ಅಲ್ಲಿ ಇಂಡಿಯಾದಲ್ಲಿ ಪ್ರತಿಯೊಬ್ಬರ ಕೈಗೆಟ್ಕೋ ಬೆಳೆಗೆ ಈ ಟಾಟಾ ಇಂಡಿಕಾ ಅನ್ನೋ ಕಾರ್ ಸಿಗುತ್ತೆ. ಜೊತೆಗೆ ಸೇಫ್ಟಿ ಫೀಚರು, ಒಳ್ಳೆ ಫೀಚರ್ ಇರುವಂತ ಮತ್ತೆ ಒಳ್ಳೆ ಸೇಫ್ಟಿ ಇರುವಂತ ಕಾರ್ನ ಟಾಟಾದವರು ತುಂಬಾ ಯೋಚನೆ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ತಂದಾದ್ಮೇಲೆ ಈ ಕಾರ್ ಬೇಡಿಕೆ ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ಟ್ರಾಜಿಡಿ ಏನಪ್ಪಾ ಅಂದ್ರೆ, ರತನ್ ಟಾಟಾನ ಯಾರು ಬೇಜಾರು ಮಾಡಿಸಿದ್ರು, ಯಾರು ಈ ಕಾರ್ ನಂಬರ್ 1 ಪೊಸಿಷನ್ ಹೋಗೋಕೆ ಹೆಲ್ಪ್ ಮಾಡಿದ್ರು, ಅಂತ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂತ ಲ್ಯಾಂಡ್ ರೋವರ್ ಮತ್ತೆ ಜಾಗ್ವರ್ ಅನ್ನೋ ಕಾರು ಅವನತಿಗೆ ಹೋಗುತ್ತೆ. ಅಂದ್ರೆ ಆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ ಅವೆರಡೂ ಕಾರು ಕಂಪನಿಗಳು ಕೂಡ ಲಾಸ್ ಮೇಕಿಂಗ್ ಕಾರ್ಗಳಾಗಿ ಫೋರ್ಡ್ ಕಂಪನಿಗೆ ಆಗ್ತಾ ಇರುತ್ತೆ. ಇದರಿಂದ ಫೋರ್ಡ್ ಕಂಪನಿ ತುಂಬಾ ತಲೆ ಕೆಡಿಸ್ಕೊಂಡು ಈ ಕಾರ್ ಹೆಂಗಾದ್ರೂ ಮಾಡಿ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾಗ ರತನ್ ಟಾಟಾ ಅವರೇ ಖುದ್ದಾಗಿ ಆ ಎರಡೂ ಕಾರ್ ಕಂಪನಿಗಳನ್ನ ಬೈ ಮಾಡ್ಕೊಂತಾರೆ. ಅಂದ್ರೆ ಯಾರಾದ್ರೂ ನಮ್ಮನ್ನ ದ್ವೇಷ ಮಾಡ್ತಾರೆ, ಯಾರು ನಮ್ಮನ್ನ ಮಾತಾಡ್ತಾರೆ ಅಂದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಯಾಕಂದ್ರೆ ಅವರು ಯಾವಾಗ ನಮ್ಮನ್ನ ಏಳಿಸ್ತಾರೋ, ಯಾರು ನಮ್ಮನ್ನ ಕೆಡದಾಗಿ ಟ್ರೀಟ್ ಮಾಡ್ತಾರೋ ಆವಾಗಲೇ ನಾವ್ ಏನಾದ್ರು ಮಾಡಕ್ ಸಾಧ್ಯ ಆಗೋದು ಅನ್ನೋದು ರತನ್ ಟಾಟಾ ಅವ್ರಿಗೆ ಗೊತ್ತಿದ್ರಿಂದ ಆ ಕಂಪನಿನ ಮತ್ತೆ ಏಳಿಸಿ ಅವ್ರನ್ನ ಕಾಲು ಎಳೆದು ಮಾಡಂತ ಕೆಲಸ ಮಾಡಲಿಲ್ಲ ರತನ್ ಟಾಟಾ ಅವರು. ಅವರು ಏನು ಎರಡೂ ಕಾರ್ ಕಂಪನಿಗಳನ್ನ ರತನ್ ಟಾಟಾ ಅವರು ಲಾಸ್ ಅಲ್ಲಿ ಇದ್ರು ಕೂಡ ಖುದ್ದಾಗಿ ಮಾತಾಡಿ ಎರಡೂ ಜಾಗ್ವರ್ ಮತ್ತೆ ಲ್ಯಾಂಡ್ ರೋವರ್ ಕಂಪನಿ ಕಾರ್ಗಳನ್ನ ಇವ್ರು ಬೈ ಮಾಡ್ಕೊಂತಾರೆ. ಅದಾದ್ಮೇಲೆ ಮುಂದೆ ಆಗಿದ್ದಲ್ಲ ಮಿಸ್ಟ್ರಿ ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಟಾಟಾ ಕಾರ್ಗಳನ್ನ ನಾವೆಲ್ಲರೂ ನೋಡಿದ್ವಿ. ಟಾಟಾ ಯಾರಿಯರು, ಟಾಟಾ ಸಫಾರಿ, ಟಾಟಾ ನೆಕ್ಸಾನ್ ಅಂತ ಎಷ್ಟೆಷ್ಟೋ ಬ್ರ್ಯಾಂಡ್ಗಳು ಕಾರ್ಗಳು ಬಂದಿದೆ. ಮಾರ್ಕೆಟ್ ಅಲ್ಲಿ ತುಂಬಾ ಸೇಫ್ ಆಗಿರೋ ಕಾರ್ ಯಾವ್ದಪ್ಪ ಅಂದ್ರೆ ಎಲ್ಲರೂ ಟಾಟಾ ಕಾರು. ಮತ್ತೆ ಲುಕ್ ವೈಸು ಯಾವ ಕಾರಪ್ಪ ಬೆಟರ್ ಅಂದ್ರೆ ಟಾಟಾ ಕಾರ್ ಹೇಳ್ತಿದ್ರೆ. ಹಿಂಗೆ ಟಾಟಾ ಕಂಪನಿ ಬೆಳೀತಾ ಗ್ರೋತ್ ಆಗ್ತದೆ. 2008ರಲ್ಲಿ ಅಂದ್ರೆ ಟಾಟಾ ಇಂಡಿಕಾ ಬಂದು ಸಕ್ಸಸ್ ಆದ್ಮೇಲೆ ಜಾಗ್ವರ್ ಮತ್ತೆ ಲ್ಯಾಂಡ್ ರೋವರ್ ಕಾರ್ನ ಬೈ ಮಾಡ್ಕೊಂಡಾದ್ಮೇಲೆ ಟಾಟಾಗೆ ಒಂದು ಸರ್ಟನ್ ಟೈಮ್ ಅಲ್ಲಿ ಮಿಡಲ್ ಕ್ಲಾಸ್ ಜನಗಳಿಗೆ ನಾನು ಕೂಡ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು
ಥಾಟ್ಸ್ ಬರುತ್ತೆ. ಯಾಕೆ ಆ ಥಾಟ್ಸ್ ಬರುತ್ತಪ್ಪ ಅಂದ್ರೆ ರತನ್ ಟಾಟಾ ಅವರು ಪ್ರತಿದಿನದಂತೆ ಅವ್ರ ಆಫೀಸ್ಗೆ ಹೋಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಮುಂಬೈ ಒಂದು ಸಿಗ್ನಲ್ ಅಲ್ಲಿ ಅವ್ರ ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅವರ ಕಾರ್ ಮುಂದ್ಗಡೆ ಒಂದು ಫ್ಯಾಮಿಲಿ ಅಂದ್ರೆ ಒಂದು ಹೆಂಡತಿ, ಒಂದು ಮಗು ಮತ್ತೆ ಒಬ್ಬ ಗಂಡ, ಮೂವರು ಬೈಕ್ ಅಲ್ಲಿ ನಿಂತಿರ್ಬೇಕಾದ್ರೆ ಜೋರ ಮಳೆ ಬರ್ತಾ ಇರುತ್ತೆ. ಆ ಮಳೆಯಲ್ಲಿ ಆ ಹೆಂಡತಿ ಗಂಡ ಮಗು ನೆನೀತಾ ಇರೋದು ನೋಡಿದಂತ ರತನ್ ಟಾಟಾಗೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ನಾನು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಯಾವ್ದೋ ತರದೊಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ಕೊಂಡಿದಂತ ರತನ್ ಟಾಟಾಗೆ ಆಗ ಒಂದು ಐಡಿಯಾ ಹೊಳೆಯುತ್ತೆ. ಈಗ ಹೆಂಗೆ ಟಾಟಾ ಇಂಡಿಕಾ ಕಾರು ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಈ ಕಾರ್ ಯೂಸ್ ಆಗ್ತಿದೆಯೋ, ಅದೇ ತರ ಈ ಯಾವ ಮಿಡಲ್ ಕ್ಲಾಸ್ ಜನಗಳಿದಾರೋ ಅವರು ಕೂಡ ಒಂದು ಚೀಪ್ ಅಂಡ್ ಬೆಸ್ಟ್ ಬಜೆಟ್ ಅಲ್ಲಿ ಒಂದು ಬೈಕ್ ತಗೊಳ್ಳುವಂತ ಬಜೆಟ್ ಅಲ್ಲಿ ಒಂದು ಕಾರ್ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಟಾಟಾ ನ್ಯಾನೋ ಅನ್ನೋ ಒಂದು ಕಾರ್ ಸಂಸ್ಥೆನ ಓಪನ್ ಮಾಡ್ತಾರೆ. ಟಾಟಾ ನ್ಯಾನೋ ಅಡಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ತುಂಬಾ ಜನ ಯಾರ್ಯಾರು ಕಾರ್ ಪಾರ್ಟ್ಸ್ ಗಳು ಕೊಡ್ತಾ ಇಂಡಿಕಾಗೆ ಮತ್ತೆ ಅವ್ರ ಕಾರ್ಗಳಿಗೆ ಪಾರ್ಟ್ಸ್ ಗಳು ಕೊಡ್ತಿದ್ರು, ಆ ಎಲ್ಲಾ ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆ ಕಂಪನಿಗಳ ಮುಖಾಂತರ ಕಮ್ಮಿ ರೇಟ್ ಅಲ್ಲಿ ಕೇವಲ 1 ಲಕ್ಷದಲ್ಲಿ ಒಂದು ಕಾರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದನ್ನ ಮಾರ್ಕೆಟ್ ತಂದು ಜನಗಳು ಎಲ್ಲರೂ ಕೊಡಬೇಕು ಅಂತ ಒಂದು ತುಂಬಾ ಡಿಸ್ಕಸ್ ಮಾಡಿ ಎಷ್ಟೋ ಜನ ಕಂಪನಿಗಳು ಇಯರ್ಸ್ ಮಾತಾಡೋದು ಕೂಡ 1 ಲಕ್ಷದಲ್ಲಿ ಕಾರ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ದೊಡ್ಡ ಮಾರ್ಜಿನ್ ಇಟ್ಕೊಂಡು ದೊಡ್ಡ ಮಾರ್ಜಿನ್ ಅಲ್ಲಿ ಕಾರ್ ಮಾಡಿ ಸೇಲ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅಂತದ್ರಲ್ಲಿ 1 ಲಕ್ಷ ಬಜೆಟ್ ಅಲ್ಲಿ ಅದಕ್ಕೆ ಬೇಕಾದಂತ ಪಾರ್ಟ್ಸ್ ತಂದಿಟ್ಟು ಆ ಕಾರ್ನ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿ, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿ ಜನಗಳು ತಲುಪಿಸೋದು ತುಂಬಾ ಕಷ್ಟ ಅಂತ ಎಲ್ಲರೂ ಮಾತಾಡೋದು ಕೂಡ ರತನ್ ಟಾಟಾ ಅದ್ರ ಬಗ್ಗೆ ಹಗಲು ರಾತ್ರಿ ವರ್ಕ್ ಮಾಡಿ ಈ ಟಾಟಾ ನ್ಯಾನೋ ಅನ್ನೋ ಒಂದು ಕಾರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 2008ರಲ್ಲಿ ಟಾಟಾ ನ್ಯಾನೋ ಅನ್ನೋ ಒಂದು ಕಾರ್ನ ಲಾಂಚ್ ಕೂಡ ಮಾಡಿ ಪಬ್ಲಿಸಿಟಿ ಕೂಡ ಅಂದ್ರೆ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರಮೋಷನ್ ಶುರು ಆದ್ಮೇಲೆ 1 ಲಕ್ಷಕ್ಕೆ ಕಾರ್ ಕೊಡ್ತಾ ಇದಾರೆ ಅನ್ನೋದು ಗೊತ್ತಾದ್ಮೇಲೆ ಜನಗಳು ಕೂಡ ಈ ಟಾಟಾ ನ್ಯಾನೋ ಕಾರ್ನ ಬುಕ್ ಮಾಡ್ಕೊಳ್ಳೋಕೆ ಮುಂದೆ ಬೀಳ್ತಾರೆ. ಹೆಂಗೆ ಜಿಯೋ ನಮ್ಗೆ ಫ್ರೀ ಕೊಡ್ತಾರೆ ಅಂತ ನಾವೆಲ್ಲರೂ ಮುಗಿ ಬಿದ್ದೋಗಿ ಜಿಯೋ ಸಿಮ್ ತಗೊಂಡ್ವು, ಅದೇ ತರ 1 ಲಕ್ಷ ರೂಪಾಯಿಗೆ ಕಾರ್ ಮಾರ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಜನಗಳು ಕೂಡ ಈ ಕಾರ್ನ ಬುಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಾರು ಯಾವಾಗ ಲಾಂಚ್ ಆಯ್ತು ಅದಾದ್ಮೇಲೆ ಟಾಟಾ ಕಂಪನಿಗೆ ಅಂದ್ರೆ ಟಾಟಾ ನ್ಯಾನೋ ಕಂಪನಿಗೆ ಬುಕಿಂಗ್ ಆಗಿದ್ದು ಎಷ್ಟಪ್ಪ ಅಂದ್ರೆ ಹತ್ರ 30,000 ಜನ ಈ ಟಾಟಾ ನ್ಯಾನೋ ಅನ್ನೋ ಕಾರ್ನ ಪ್ರೀ ಬುಕಿಂಗ್ ಮಾಡಿರ್ತಾರೆ. ಇದರಿಂದ ರತನ್ ಟಾಟಾ ಅವರಿಗೆ ಒಂದು ಚಿಕ್ಕದಾಗಿ ಬೂಸ್ಟಪ್ ಸಿಗುತ್ತೆ ಅನ್ಬೋದು. ಅಂದ್ರೆ ಏನೋ ಒಂದು ಮಾಡಬೇಕು, ಜನಗಳು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದಾಗ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ದೊಡ್ಡ ರೆಸ್ಪಾನ್ಸ್ ಬಂದಾದ್ಮೇಲೆ ರತನ್ ಟಾಟಾ ಅವರು ಪಶ್ಚಿಮ ಬಂಗಾಳದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಶುರು ಮಾಡ್ತಾರೆ. ಬಟ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಶುರು ಮಾಡಿ ಆರ್ಡರ್ ಕೈಯಲ್ಲಿ ಇರ್ಬೇಕಾದ್ರೆ ಆ ಪಶ್ಚಿಮ ಬಂಗಾಳದ ಗೌರ್ಮೆಂಟ್ ಅಲ್ಲಿ ಅಂದ್ರೆ ಆಗ ಸಿಎಂ ಆಗಿದ್ದಂತ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಅಲ್ಲಿದ್ದಂತ ಲೋಕಲ್ ಜನಗಳು ಅಂದ್ರೆ ಯಾರ್ಯಾರು ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಜಾಗ ಕೊಟ್ಟಿದ್ರು ಪ್ರತಿಯೊಬ್ರು ಕೂಡ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಜಾಗನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ, ನಮ್ಮ ಜಾಗನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ನಾವು ಬೆಳೆ ಬೆಳಿಬೇಕು ಅಂತ ಎಲ್ಲರೂ ತಿರುಗಿ ಬಿದ್ದಾದ್ಮೇಲೆ ರತನ್ ಟಾಟಾ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಗೊತ್ತಾದ್ಮೇಲೆ ವಾಪಸ್ಸು ಪಶ್ಚಿಮ ಬಂಗಾಳದಿಂದ ಗುಜರಾತ್ಗೆ ಆ ಕಂಪ್ಲೀಟ್ ಫ್ಯಾಕ್ಟರಿನ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಮೊದಲೇ ತಯಾರು ಮಾಡ್ತಿರೋದು ಲೋ ಬಜೆಟ್ ಕಾರು, ತುಂಬಾ ಕೈಯಿಂದ ಕಾಸು ಕಿತ್ಕೊಂಡು ಹೋಗುವಂತ ಒಂದು ಕಾರ್, ಅಂದ್ರೆ ಲಾಸ್ ಮೇಕಿಂಗ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಕೂಡ ರತನ್ ಟಾಟಾ ಅಲ್ಲಿಗೆ ಸ್ಟಾಪ್ ಮಾಡಬಹುದಿತ್ತು. ಬಟ್ ರತನ್ ಟಾಟಾ ಇಲ್ಲ, ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಜನಗಳು ಕೊಡ್ಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಪಶ್ಚಿಮ ಬಂಗಾಳದಿಂದ ಫ್ಯಾಕ್ಟರಿನ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಗುಜರಾತ್ಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಿದ್ರು ಕೂಡ ರತನ್ ಟಾಟಾ ಅವರು ಆ ತೊಂದರೆನ ಅಂದ್ರೆ ಎಷ್ಟೇ ಲಾಸ್ ಆದ್ರೂ ಕೂಡ ಪರವಾಗಿಲ್ಲ, ಈ ಕಾರಣ ನಾನು ಮಾರ್ಕೆಟ್ ತಂದು ಜನಗಳಿಗೆ ಯೂಸ್ ಆಗಿ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇತ್ತಲ್ಲ, ಆ ಇಂಟೆನ್ಷನ್ ಇಂದಾನೆ ಆ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಯಾರ್ಯಾರು 30,000 ಜನ ಬುಕ್ ಮಾಡಿದ್ರು ಅವರೆಲ್ಲರೂ ಕೂಡ ಕಾರ್ ಕೊಡ್ತಾರೆ. ಈ ಕಾರ್ ರೋಡ್ ಬಂದಾದ್ಮೇಲೆ ಎಷ್ಟೋ ಜನ ಈ ಕಾರ್ಗಳನ್ನ ಯೂಸ್ ಮಾಡ್ತಿರೋದು ನೋಡಿ ಇನ್ನೊಂದಷ್ಟು ಜನರಿಗೆ ಈ ಕಾರ್ ಮೇಲೆ ಬೇಡಿಕೆ ಬರುತ್ತೆ. ಯಾಕಂದ್ರೆ 1 ಲಕ್ಷ ರೂಪಾಯಿಗೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಒಳ್ಳೆ ಲುಕ್ ಇರುವಂತ ಕಾರು ಮಾರ್ಕೆಟ್ ಬಂದಿರೋದು ಗೊತ್ತಾದ್ಮೇಲೆ ಜನಗಳ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಜನಗಳ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. 1 ಲಕ್ಷ ರೂಪಾಯಿಗೆ ಒಂದು ಕಾರ್ ಕೈ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಅದರ ಬುಕ್ಕಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ 2009ರಲ್ಲಿ 30,000 ಜನ ಬುಕ್ ಮಾಡಿದರೆ 2010ರಲ್ಲಿ ಹತ್ತತ್ರ 70,000 ಜನ ಈ ಕಾರ್ನ ಬುಕ್ ಮಾಡ್ತಾರೆ. ಇದರಿಂದ ರತನ್ ಟಾಟಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಇನ್ನೂ ದೊಡ್ಡದು ಮಾಡ್ತಾರೆ. ಮತ್ತೆ ಜನಗಳ ಬೇಡಿಕೆ ಜಾಸ್ತಿ ಆಗ್ತಿರೋದ್ರಿಂದ ವರ್ಷಕ್ಕೆ 2-3 ಲಕ್ಷ ಕಾರ್ನ ಪೂರೈಸಬೇಕು ಅನ್ನೋ ಒಂದು ಇಂಟೆನ್ಷನ್ ಜೊತೆಗೆ ಆ ಒಂದು ಟಾಟಾ ನ್ಯಾನೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತಲ್ಲ ಅದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಅದಾದ್ಮೇಲೆ 2011ರಲ್ಲಿ ಮತ್ತೆ ಈ ಕಾರ್ ಬೇಡಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ 2010ರಲ್ಲಿ 70,000 ಜನ ತಗೊಂಡಿದ್ರೆ 2011ರಲ್ಲಿ 70,000-80,000 ಜನ ಈ ಒಂದು ಕಾರ್ನ ಬುಕ್ ಮಾಡ್ತಾರೆ. ಸೊ ಹಿಂಗೆ ಸಕ್ಸಸ್ ರೇಟ್ ಅಲ್ಲಿ ಗ್ರೋತ್ ಆಗ್ತಿದ್ದಂತ ಟಾಟಾ ನ್ಯಾನೋ ಕಾರು ಸಡನ್ ಆಗಿ 2013-14ರಲ್ಲಿ ಡಿಕ್ರೀಸ್ ಆಗ್ಬಿಡುತ್ತೆ. ಅಂದ್ರೆ ಪ್ರತಿ ವರ್ಷ 70,000 ಕಾರ್ಗಳ ಆರ್ಡರ್ ಬರ್ತಿದ್ದಂತ ಕಂಪನಿಗೆ ಸಡನ್ ಆಗಿ 10,000 ಆರ್ಡರ್ ಒಂದು ವರ್ಷದಲ್ಲಿ ಬರುತ್ತೆ. ಅಂದ್ರೆ 2013-14ರಲ್ಲಿ ಕೇವಲ 10,000 ಕಾರ್ಗಳ ಆರ್ಡರ್ ಮಾತ್ರ ಆ ಕಂಪನಿ ಬರುತ್ತೆ. ಅದಾದ್ಮೇಲೆ ಹಂಗೆ ಸ್ಲೈಟ್ ಆಗಿ ಡಿಕ್ರೀಸ್ ಆಗ್ತಾ 10,000ದಿಂದ 1,700ರಿಂದ ಕೊನೆಗೆ 2018ರಲ್ಲಿ ಒಂದೇ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ಕ್ಲೋಸ್ ಸ್ಟಾಕ್ ಅನ್ನೋ ತರ ಆ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕಂಪ್ಲೀಟ್ ಆ ಟಾಟಾ ನ್ಯಾನೋ ಮ್ಯಾನುಫ್ಯಾಕ್ಚರ್ ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾರೆ. ಅಂದ್ರೆ ಒಂದು ಪೀಕಲ್ಲಿ ಹೋಗ್ತಿದ್ದಂತ ಕಂಪನಿ ಸಡನ್ ಆಗಿ ಪಾತಾಳಕ್ಕೆ ಬಿದ್ದು ಝೀರೋಗೆ ಹೋಗಿ ಆ ಕಂಪನಿ ಕ್ಲೋಸ್ ಮಾಡೋದಿದೆಯಲ್ಲ ನಿಜಕ್ಕೂ ಒಂಥರ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2008ರಲ್ಲಿ ಶುರು ಮಾಡೋದಂತ ಒಂದು ಒಳ್ಳೆ ಥಾಟ್ಸ್ ಇಟ್ಕೊಂಡು ಶುರು ಮಾಡೋದಂತ ಒಂದು ಕಂಪನಿ
ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಲಿಲ್ಲ ಅನ್ನೋದು ರತನ್ ಟಾಟಾ ಅವರಿಗೆ ಒಂದು ಬೇಜಾರು ಅಂತಾನೆ ಹೇಳ್ಬೋದು. ಅಂದ್ರೆ ಮಿಡಲ್ ಕ್ಲಾಸ್ ಜನಗಳು ಈ ಮಳೆ ಬಿಸಿಲು ಗಾಳಿ ಅನ್ಕೊಂಡು ಬೈಕಲ್ಲಿ ಓಡಾಡ್ಕೊಂಡು ಅನ್ಸೇಫ್ ಆಗಿರುವಂತ ಬೈಕಲ್ಲಿ ಓಡಿಸೋದ್ ಬದಲು ಒಂದು ಕಮ್ಮಿ ರೇಟಲ್ಲಿ ಒಂದು ಒಳ್ಳೆ ಕಾರಲ್ಲಿ ಓಡಾಡ್ಲಿ ಅನ್ನೋ ಒಂದು ಒಂದು ಒಳ್ಳೆ ಕಾರಲ್ಲಿ ಓಡಾಡ್ಲಿ ಅನ್ನೋ ಒಂದು ಇಂಟೆನ್ಷನ್ ಜೊತೆಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು ಕೂಡ ನಮ್ಮ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ ನಮ್ಮ ಜನಗಳು ಅಂತ ನೀವು ಕೇಳೋದಾದ್ರೆ ಒಂದೇ ಒಂದು ಚಿಕ್ಕ ಕಾರಣ, ಏನಪ್ಪಾ ಅಂದ್ರೆ ಅವರ ಪ್ರೆಸ್ಟೀಜ್ ಕಾರಣ ಅಂತ ಹೇಳ್ಬೋದು. ಹೆಂಗೆ ಅಂತ ಹೇಳೋದಾದ್ರೆ, ಈಗ ಯಾವನೊಬ್ಬ ರೋಡ್ ಅಲ್ಲಿ ಆಡಿ ಕಾರಲ್ಲೋ ಬೆನ್ಸ್ ಕಾರಲ್ಲೋ ಹೋಗ್ತಾ ಇದ್ದಾನೆ ಅಂದ ತಕ್ಷಣ ಅವನ ಕಾರು ಮತ್ತೆ ಅವನು ಹಾಕಿರೋ ಕಾಸ್ಟ್ಯೂಮ್ ಮೇಲೆ ಅವನು ಎಷ್ಟು ರಿಚ್ಚು, ಅವನು ಯಾವ ತರ ವ್ಯಕ್ತಿ ಅನ್ನೋದನ್ನ ನಾವು ಡಿಸೈಡ್ ಆಗ್ಬಿಡ್ತೀವಿ. ಅದೇ ತರ ಅದೇ ರೋಡ್ ಅಲ್ಲಿ ಯಾವನೊಬ್ಬ ಎಕ್ಸೆಲ್ ಓಡಿಸ್ಕೊಂಡು ಹೋಗುವಂತ ವ್ಯಕ್ತಿ ಅರ್ಧೋಗಿರುವಂತ ಬಟ್ಟೆ ಹಾಕೊಂಡು ಹೋದ ತಕ್ಷಣ ಅವನ ವ್ಯಾಲ್ಯೂ ಕೂಡ ನಾವು ಈ ತಟ್ಟೆಲಾಗಿ ತೂತ್ ಬಿಡ್ತೀವಿ. ಅಂದ್ರೆ ಅವನು ಬಡವ, ಇವನು ಶ್ರೀಮಂತ ಅನ್ನೋದು ಅವನ ಕಾರು ಅವ್ನು ಯೂಸ್ ಮಾಡೋ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ. ಅದೇ ತರ 1 ಲಕ್ಷ ರೂಪಾಯಿ ಕಾರು ಚೀಪ್ ಅಂಡ್ ಬೆಸ್ಟ್ ಸಿಗ್ತಾರಂತ ಕಾರ್ ಓಡಿಸೋರೆಲ್ಲ ಬಡವರು ಅನ್ನೋ ಒಂದು ಮೈಂಡ್ ಸೆಟ್ ಪ್ರತಿಯೊಬ್ಬ ಭಾರತೀಯನಲ್ಲೂ ಬಂದ್ಬಿಡ್ತು. ಅಂದ್ರೆ ಯಾರ್ಯಾರು ಕಾರನ್ನ ತಗೋಬೇಕು ಅನ್ಕೊಂಡಿದ್ರು ಅವರೆಲ್ಲರಿಗೂ ಇದೊಂದು ಚೀಪ್ ಮೆಂಟಾಲಿಟಿ ಬಂದ್ಬಿಡ್ತು ಅನ್ಬೋದು. ಅಂದ್ರೆ 1 ಲಕ್ಷ ರೂಪಾಯಿ ಕಾರ್ ಓಡಿಸ್ತಾ ಇದ್ರೆ ಅನ್ನೋ ಚೀಪ್ ಮೆಂಟಾಲಿಟಿ ಬಂದಾದ್ಮೇಲೆ ಈ ಕಾರ್ನ ತಗೊಳ್ಳೋರ ಸಂಖ್ಯೆ ಕಮ್ಮಿ ಆಯ್ತು. ಇದೊಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಇದೇ ಟೈಮಲ್ಲಿ ಸ್ವಲ್ಪ ಹೈ ಎಂಡ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಇದ್ರು ಕೂಡ ಕ್ವಾಲಿಟಿ ವೈಸು ಪ್ರೀಮಿಯಂ ಲುಕ್ ಅಲ್ಲಿ ಮತ್ತೆ ಸೇಫ್ಟಿ ಪರ್ಪಸ್ ಅಲ್ಲಿ ಟಾಟಾ ಕಂಪೇರ್ ಮಾಡಿದ್ರೆ 10 ಟೈಮ್ ಬೆಟರ್ ಆಗಿರುವಂತ ಕಾರ್ ಕೂಡ ಮಾರ್ಕೆಟ್ಗೆ ಬಂತು. ಯಾವ್ದಪ್ಪ ಅಂದ್ರೆ ಮಾರುತಿ ಸುಜುಕಿ 800 ಅನ್ನೋ ಕಾರು ಟಾಟಾ ನ್ಯಾನೋ ಕಂಪೇರ್ ಮಾಡಿದ್ರೆ 10 ಟೈಮ್ ಬೆಟರ್. ಕ್ವಾಲಿಟಿ ವೈಸ್ ಇರ್ಬೋದು, ಮೇಕಿಂಗ್ ವೈಸ್ ಇರ್ಬೋದು, ಅದ್ರ ಲುಕ್ ವೈಸ್ ಇರ್ಬೋದು, ಸೇಫ್ಟಿ ವೈಸ್ ಇರ್ಬೋದು, ಟಾಟಾ ಕಂಪೇರ್ ಮಾಡಿದ್ರೆ 10 ಟೈಮ್ ಬೆಟರು. ಅದಲ್ಲದೆ ಟಾಟಾ 1 ಲಕ್ಷ ಕಾರ್ ಸೇಲ್ ಮಾಡೋದು ಕೂಡ ಅದರ ಆನ್ ಬೋರ್ಡ್ ಪ್ರೈಸ್ ಎಷ್ಟಿತ್ತಪ್ಪ ಅಂದ್ರೆ 2 ಲಕ್ಷ 2 ಲಕ್ಷ ಮಾರ್ಜಿನ್ ಇತ್ತು. ಅದೇ ಇದರಲ್ಲಿ ಟಾಟಾ ಕಂಪನಿನ ಲಸಮ ಮಾಡ್ಬೇಕಂತ ಡಿಸೈಡ್ ಮಾಡಿದಂತ ಮಾರುತಿ ಸುಜುಕಿ ಕಂಪನಿ ಮಾರುತಿ 800 ಅನ್ನೋ ಪ್ರೀಮಿಯಂ ಕ್ವಾಲಿಟಿ ಇರುವಂತ ಒಂದು ಕಾರ್ನ ಮಾರ್ಕೆಟ್ ತರ್ತಾರೆ. ಅದ್ರ ವ್ಯಾಲ್ಯೂ ರೇಟ್ ಎಷ್ಟಪ್ಪ ಅಂದ್ರೆ 2,50,000 80,000 ಆ ಮಾರ್ಜಿನ್ ಅಲ್ಲಿ ತಂದಿದ್ರಿಂದ ಇದ್ರ ಆನ್ ಬೋರ್ಡ್ ಪ್ರೈಸ್ ಅಂದ್ರೆ ಆನ್ ಬೋರ್ಡ್ ಪ್ರೈಸ್ ಬಂದು 2 ರಿಂದ 2.5 ಲಕ್ಷ. ಅದೇ ತರ ಇದ್ರದ್ದು ಆನ್ ಬೋರ್ಡ್ ಪ್ರೈಸ್ ಬಂದು 2,80,000 ಈ ಮಾರ್ಜಿನ್ ಇದ್ದಿದ್ರಿಂದ 10,000 20,000 ಡಿಫರೆನ್ಸ್ ಅಲ್ಲಿ ಇದ್ದಿದ್ರಿಂದ ಎಲ್ಲರ ಕಣ್ಣೇನಾಯ್ತು, ಮಾರುತಿ 800 ಶಿಫ್ಟ್ ಆಯ್ತು. ಅಂದ್ರೆ ಚಿಕ್ಕ ಕಾರ್ಗಿಂತ ಸ್ವಲ್ಪ ಪ್ರೀಮಿಯಂ ಲುಕ್ ಆಗಿರುವಂತ ಕಾರ್ಗೆ ನಾವು ಶಿಫ್ಟ್ ಆಗೋಣ ಅಂತ ಸಡನ್ ಆಗಿ ಎಲ್ಲರೂ ಮಾರುತಿ 800 ಒಲವು ತೋರಿಸಿದ್ರು. ಇದರಿಂದ ಏನಾಯ್ತು, ಈ ಟಾಟಾ ಕಂಪನಿ ಮ್ಯಾನುಫ್ಯಾಕ್ಚರ್ ಅಂದ್ರೆ ಈ ಟಾಟಾ ಕಂಪನಿ ತಗೊಳ್ಳೋರ ಸಂಖ್ಯೆ ಡಿಕ್ರೀಸ್ ಆಯ್ತು. ಟಾಟಾ ಕಾರ್ನ ತಗೊಳ್ಳೋರು ತುಂಬಾ ಕಮ್ಮಿ ಆಗೋದ್ರು. ಇದರಿಂದ ಏನ್ ಮಾಡ್ಬೇಕಾಯ್ತು, ಟಾಟಾ ಕಂಪನಿ ಮೊದಲೇ ಲಾಸ್ ಮೇಕಿಂಗ್ ಕಾರ್ ಆಗಿದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬೇಕಾಯ್ತು ಅಂತ ಹೇಳ್ಬೋದು. ಈ ಎಲ್ಲಾ ಕಾರಣದಿಂದ ಟಾಟಾ ಮ್ಯಾನುಫ್ಯಾಕ್ಚರ್ ಮಾಡೋದಂತ ನ್ಯಾನೋ ಕಾರು ಕಂಪ್ಲೀಟ್ ಆಗಿ ಅದರ ಎರ ಎಂಡ್ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಟಾಟಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಹಿಡಿದು ಅದು ಯೂಸ್ ಮಾಡೋವರೆಗೂ ಎಂಡ್ ಆಯ್ತು ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಕಾರಣಗಳು ಟಾಟಾ ನ್ಯಾನೋ ಅನ್ನೋ ಕಾರಣ ಎಂಡ್ ಅಂದ್ರೆ ಅದರ ಎರ ಎಂಡ್ ಆಗಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಮುಗಿಸ್ತೀನಿ. ಕಂಟೆಂಟ್ ಮುಗಿಸೋಕ್ ಮುಂಚೆ ನಾನೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ, ರತನ್ ಟಾಟಾ ಅವರು ಮತ್ತೆ ಈ ನ್ಯಾನೋ ಅನ್ನೋ ಕಾರ್ನ ಅಂದ್ರೆ ಈ ಟಾಟಾ ನ್ಯಾನೋ ಅನ್ನೋ ಕಾರ್ನ ಮುಂದೆ ಏನಾದ್ರು ತರ್ತಾರ? ತಂದ್ರೆ ಯಾವ ತರ ಕಾರ್ ತರ್ಬೋದು? ಈಗ ಪ್ರೆಸೆಂಟ್ ನಡೀತಿರುವಂತ ಎನರ್ಜಿ ಇದೆಯಲ್ಲ, ಎಲೆಕ್ಟ್ರಿಕ್ ಕಾರ್ ತರ್ತಾರ, ಇಲ್ಲ ಡೀಸೆಲ್ ಕಾರ್ ತರ್ತಾರ, ಇಲ್ಲ ಪೆಟ್ರೋಲ್ ಕಾರ್ ತರ್ತಾರ ಅನ್ನೋದನ್ನ ನನ್ನ ಕಮೆಂಟ್ ತಿಳಿಸಿ. ಮತ್ತೆ ಯಾರ್ಯಾರು ಈ ಕಾರ್ ಬಂದ್ರೆ ತಗೊಳಕ್ ರೆಡಿ ಆಗಿದಾರ ಅನ್ನೋದು ಕೂಡ ನಾನು ಕಮೆಂಟ್ ತಿಳಿಸಿ ಅಂತ ಹೇಳ್ತಾ, ಅಲ್ವರೆಗೂ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ವರೆಗೂ ಟೇಕ್ ಕೇರ್, ಬಾಯ್.